ಮಾಡಿದ್ದು ವರ್ಲ್ಡ್ ರೆಕಾರ್ಡ್. ಇವತ್ತಿನ ಪಾರ್ಟಿ ಉದ್ದೇಶ ನನ್ನ ಮಗ ಫೇಲ್ ಆಗಿದ್ದಾನೆ ಅನ್ನೋದು 90% ಪಾರ್ಟಿ ಆದ್ರೆ 10% ಒಂದು ಬರ್ಡೇ ಆಯ್ತು ಡಿಸೆಂಬರ್ 9th. ಅದಕ್ಕೊಂದು ಸ್ಮಾಲ್ ಕೇಕ್ ಕಟ್ ಮಾಡ್ಬಿಟ್ಟು ಅವ್ನ್ ಬರ್ಡೇನು ಮಾಡ್ತಾ ಇದೀವಿ. ಅಂದ್ರೆ ಬರ್ಡೇ ಇವತ್ತು ಮೇನ್ ಅಲ್ಲ, ಫೇಲ್ ಆಗಿರೋ ಪಾರ್ಟಿ ಇವತ್ತು ಮೇನ್. ನನ್ನ ಮಗ ಫೇಲ್ ಆದ ಅಂತ ಖುಷಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಪಾರ್ಟಿ ಮಾಡ್ತಾ ಇದ್ದೀನಿ. ಅಂದ್ರೆ ಎಲ್ಲರೂ ಪಾಸ್ ಆದ್ರೆ ಒಂದ್ 30 ಜನಕ್ಕೂ ಪಾರ್ಟಿ ಕೊಡ್ಸಲ್ಲ. ನನ್ ಮಗ ಫೇಲ್ ಆಗಿದ್ರು 300 ಜನಕ್ಕೆ ರಾಯಲ್ ಆಗಿ ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಸೊ ಗ್ರೇಟ್ ಸರ್, ನೀವು ಗ್ರೇಟ್. ಅಂದ್ರೆ ಇದು ಸ್ವಲ್ಪ ಜನಕ್ಕೆ ಬುದ್ಧಿ ಬರ್ಲಿ ಅಂತ. ಕಾರಣ ಏನಂದ್ರೆ ಇವಾಗ ಫೇಲ್ ಆದ್ರೆ ಏನೋ ದುಡ್ಡು ಅವರು ತಪ್ಪು ಮಾಡಿರಂಗೆ ಅವ್ರಿಗೆ ಹೊಡಿಯೋದು ಬಡಿಯೋದು, ಆಮೇಲೆ ಅವ್ರ ತಂದೆ ತಾಯಿ ಬೈಕ್ಗೆ ಅವರೆಲ್ಲ ಬಂದ್ಬಿಟ್ಟು ಮನೆ ಬಿಟ್ಟು ಹೋಗೋದು, ಮಾಡಿ ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೊಳ್ಳೋದು, ನೇಣ ಹಾಕೊಳ್ಳೋದು, ಆತರ ಜನಗಳಿಗೆ ಒಂದು ಪಾಠ ಕಲಿಸ್ದಂಗೆ ಆಗ್ಬೇಕು. ಫೇಲ್ ಆದ್ರೆ ಏನ್ ದೊಡ್ಡ ವಿಷಯ ಅಲ್ಲ. ಅವ್ರ ತಲೆಯಲ್ಲಿ ಎಷ್ಟಿರುತ್ತೆ ಅಷ್ಟೇ ಓದಕ್ಕಾಗೋದು. ನಾವು ಎಷ್ಟು ಪ್ರೆಷರ್ ಹಾಕಿದ್ರು ಅದೇನೂ ಆಗಲ್ಲ. ಆಮೇಲೆ ಓದ್ಬಿಟ್ಟು ಅವ್ರು ಅಷ್ಟು ಡಬಲ್ ಡಿಗ್ರಿ ಟ್ರಿಬಲ್ ಡಿಗ್ರಿ ಮಾಡಿದ್ರು ಕೆಲಸ ಸಿಗೋದು ಅಷ್ಟು ಕಷ್ಟ ಇದೆ. ಅಂದ್ರೆ ಅವ್ರಿಗೆ ಆದ ಒಂದು ಫೀಲ್ಡ್ ಇರುತ್ತೆ, ಅವ್ರಿಗೆ ಏನ್ ಇಂಟ್ರೆಸ್ಟ್ ಇರುತ್ತೆ ಅದರಲ್ಲಿ ಅವ್ರಿಗೆ ಬಿಟ್ಬಿಡ್ಬೇಕು. ಅದು ಬಿಟ್ಬಿಟ್ಟು ಓದು ಅಂತ ಹಿಂಸೆ ಕೊಟ್ಟು ಅವ್ರಿಗೆ ಪ್ರಾಣ ತೆಗಿಯೋ ತರ ಮಾಡೋದು ಬೇಡ ಅಂತ ಒಂದು ಅವೇರ್ನೆಸ್ ಅದು ಗೊತ್ತಾಗಕ್ಕೋಸ್ಕರ ಫೇಲ್ ಆದ್ರೆ ಪಾರ್ಟಿ ಅಂತ ಇವತ್ತು ಪಾರ್ಟಿ ಹೆಸರನ್ನೇ ಅದು ಫೇಲ್ ಆದವ್ರಿಗೆ ಪಾರ್ಟಿ ಅಂತ. ಫೇಲ್ ಪಾರ್ಟಿ ಇದು ಆ ತರ ಒಂದು ವರ್ಲ್ಡ್ ನ್ಯೂಸ್ ಮಾಡ್ತಾ ಇದೀನಿ. ಇದು ವರ್ಲ್ಡ್ ಅಲ್ಲೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು, ವರ್ಲ್ಡ್ ರೆಕಾರ್ಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫೇಲ್ ಆಗಿರೋದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತವರೆಗೂ ಯಾರು ಪಾರ್ಟಿ ಮಾಡಿಲ್ಲ. ಥಾಟ್ ನಿಮ್ಗೆ ಏನಕ್ಕೆ ಬಂತು ಸರ್? ಅಲ್ಲ, ನನಗೆ ಮೊದ್ಲಿಂದನೂ ಆಶಾ ಏನು ಓದ್ತಾ ಇದ್ರಿ? ಯಾವ ಸಬ್ಜೆಕ್ಟ್ ಅಲ್ಲಿ ಫೈಲ್ ಆಗಿದೆ? ಬಿಕಾಮ್ ಮಾಡ್ತಿದ್ದೆ, ಜಾಸ್ತಿ ಏನಾಗಿಲ್ಲ. 6 ಸಬ್ಜೆಕ್ಟ್ ಅಲ್ಲಿ 4 ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇದೆ ಅಷ್ಟೇ. ಸೊ 2 ಪಾಸ್ ಆಗಿದ್ದಾನೆ. ಹೌದು ಸರ್, 2 ಪಾಸ್ ಆಗಿದ್ದು ಪಾರ್ಟಿ ಪಾಸ್ ಆಗಿದ್ದೆ ಕೊಡ್ಸಲ್ಲ. ಯಾಕಂದ್ರೆ ರೇಷಿಯೋ 4 ಜಾಸ್ತಿ ಇದೆ, ಫೇಲ್ ಆಗಿರೋದೇ ಜಾಸ್ತಿ ಇದೆ. ಆ ಕಾರಣಕ್ಕೆ ಫೇಲ್ ಆಗಿರೋಕ್ಕೋಸ್ಕರ ಪಾರ್ಟಿ ಕೊಡ್ತಾರೆ. ಹರ್ಷ ಸರ್, ಅಂದ್ರೆ ಯಾರೇ ಮಕ್ಕಳು ಫೇಲ್ ಆದ್ರೆ ತಂದೆ ಹೇಳ್ದಂಗೆ ಮನೇಲಿ ಬೈತಾರೆ, ಹೊಡಿತಾರೆ, ಇದು ಸಾಮಾನ್ಯ. ಈ ತಂದೆ ಫೇಲ್ ಆಗಿರೋದಕ್ಕೆ ಪಾರ್ಟಿ ಕೊಡಿಸ್ತಾರಲ್ಲ, ಇದನ್ನ ಯಾವ ರೀತಿ ನೀವು ವರ್ಣನೆ ಮಾಡ್ತೀರಿ ಅಂತ? ಹೌದು. ಸೊ ಫಸ್ಟ್ ನಾನು ಹೇಳಕ್ ಮುಂಚೆ ಐ ವಾಸ್ ವೆರಿ ನರ್ವಸ್. ಲೈಕ್ ಏನ್ ಅನ್ಕೋತಾರೆ ಅಂತ, ಬೈತಾರೆ ಅಂತ ಅಫ್ಕೋರ್ಸ್ ಗೊತ್ತಿತ್ತು ಬೈಯಲ್ಲ ಅಂತ. ಸೊ ಆಬ್ವಿಯಸ್ಲಿ ಏನ್ ಅನ್ಕೋತಾರೆ ಅಂತ ಸ್ವಲ್ಪ ನರ್ವಸ್ ಅನ್ಸುತ್ತೆ. ಹೇಳಿದಾಗ ನಾನ್ ನಕ್ಕೊಂಡು ಹ್ಯಾಪಿಲಿ ಪಾರ್ಟಿ ಮಾಡೋಣ ಅಂತ ಪಾರ್ಟಿ ಮಾಡೋಣ. ಸೊ ಹೌದು, ಇಟ್ಸ್ ವೆರಿ ಎಕ್ಸೈಟೆಡ್. ಫೇಲ್ ಆದಂತ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಅಷ್ಟೇ. ನಿಮ್ಗೆ ಅಪ್ಪನ ತರ ಸೆಲೆಬ್ರಿಟಿ ಆಗ್ಬೇಕಂತ ಇಷ್ಟನಾ ಅಥವಾ ಓದ್ಕೊಂಡು ಮುಂದುವರಿಬೇಕಂತ ಇತ್ತ? ಓದ್ಕೊಂಡು ಮುಂದುವರಿಬೇಕಿದ್ರೆ ಪಾಸ್ ಆಯ್ತು. ಅದಕ್ಕೆ ಇವಾಗ ನಾನ್ ಬ್ಯಾಕ್ ಹೋಗಿದ್ದಿಲ್ಲ. ಸೊ ಆಫ್ಕೋರ್ಸ್ ಐ ವಾಂಟ್ ಟು ಬಿ ಅನ್ ಆಕ್ಟರ್. ಮತ್ತೆ ಅದನ್ನ ಕಟ್ಟಿ ಮತ್ತೆ ಪಾಸ್ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತೀರಾ, ಅಲ್ಲಿಗೆ ಸ್ಟಾಪ್ ಮಾಡ್ತೀರಾ ಅಂತ? ಟ್ರೈ ಮಾಡೋಣ, ಅಫ್ಕೋರ್ಸ್ ಟ್ರೈ ಮಾಡೋದಷ್ಟೇ. ಆದ್ರಾಗ್ಲಿ ಬಿಟ್ರೆ ಬಿಡ್ಲಿ. ಇವತ್ತು ಸ್ಪೆಷಲ್ ಏನಂತಂದ್ರೆ ನೀವ್ ಹೇಳ್ಬೇಕು ಸರ್. ಸ್ಪೆಷಲ್ ಏನಿಲ್ಲ ಸರ್, ಇನ್ನು ಸ್ಟಾರ್ಟ್ ಆಗಿಲ್ಲ ನೋಡಿ. ಫಸ್ಟ್ ಬಂದಿದೀವಿ ಇವತ್ತು. ಅವ್ನ್ ಹಾಕೊಂಡಿರೋದು ನಾನ್ ಹಾಕೊಂಡಿರೋದು 2 ವರ್ಸಾಚೆದು 2.5 ಲಕ್ಷ ರೂಪಾಯಿದು ಶರ್ಟ್. ಸರ್ ನಿಜವಾಗ್ಲೂನಾ? ಅಯ್ಯೋ, ಬೇಕಾದ್ರೆ ಇಲ್ಲಿ ನಂಬಕ್ಕೆ ಆಗ್ತಾ ಇಲ್ಲ, ಚೆಕ್ ಮಾಡ್ಕೊಳ್ಳಿ. ಅದು ಡೆಲ್ಲಿಲಿ ಮಾತ್ರ ಇರೋದು. ಓ, ಬೆಳಕು ಬೆಳಕು. ಎಸ್, ನಾಳೆ ಹಿಂಗ್ ತಿರ್ಗೋ ಸ್ವಲ್ಪ. ಸೂಪರ್. ಡೆಲ್ಲಿಲಿ ಮಾತ್ರ ಸಿಗೋದಿದು. ಇಲ್ಲಿರೋರೆಲ್ಲ ಓವರ್ ಆಗಿ ಮಾತಾಡ್ತಾರೆ, ಫಸ್ಟ್ ಕಾಪಿ ಹಂಗೆ ಹಿಂಗೆ ಅಂತ. ಅದು ನಾವು ತಲೆ ಕೆಡ್ಸ್ಕೊಳಲ್ಲ. ನಾವು ತಂದಿರೋ ಡೆಲ್ಲಿಯಿಂದ. ಅವ್ರು 1000 ಮಾತಾಡ್ಕೊಳ್ಳಿ. ಇವತ್ತಿಬ್ರು 2.5 ಲಕ್ಷ ರೂಪಾಯಿ ಬರೀ ಶರ್ಟೇ 4 ಲಕ್ಷ ರೂಪಾಯಿ ಶರ್ಟ್ ಹಾಕಿದೀವಿ. ಓಕೆ. ಅದ್ ಬಿಟ್ಟು ಇವತ್ತು ಪಾರ್ಟಿಗೆ ಒಂದು 300 ಜನ ಸೆಲೆಬ್ರಿಟೀಸ್ ಗಳನ್ನ, ಮೀಡಿಯಾನ ಕರೆದಿದ್ದೀನಿ. ಎಲ್ಲ ಒಂದು 1 ಕೋಟಿ ಖರ್ಚು ಇವತ್ತು. ಅನ್ಲಿಮಿಟೆಡ್ ಡ್ರಿಂಕ್ಸ್, ಫುಡ್ ಎಲ್ಲಾರ್ಗು ಇಟ್ಟಿದ್ದೀನಿ. ಫಸ್ಟ್ ಟೈಮ್ ನನ್ ಮಗ ಫೇಲ್ ಆಗಿದ್ಕೆ ಪಾರ್ಟಿ ಖುಷಿಯಿಂದ ನೋಡಿ, ಎಷ್ಟು ಸ್ಮೈಲ್, ಎಷ್ಟು ಚೆನ್ನಾಗಿದೆ, ಖುಷಿಯಿಂದ ಕೊಡಿಸ್ತಾ ಇದೀನಿ. ಕಾರಣ ಏನಂದ್ರೆ ಸಮಾಜಕ್ಕೆ ಒಂದು ಒಳ್ಳೆ ಸುದ್ದಿ ತಿಳ್ಸೋಣ ಅಂತ. ಏನಕ್ಕಂದ್ರೆ ಫೇಲ್ ಆದ್ರೆ ಮಕ್ಳಿಗೆ ಹೊಡಿ. ಹೇಳಿ ಮೇಡಮ್, ಫೇಲ್ ಆಗಿರೋ ಪಾರ್ಟಿಗೆ ಬಂದಿದ್ದೀರಾ? ಮಗ ಫೇಲ್ ಆಗಿದಾರಂತೆ, ಏನ್ ಹೇಳ್ತೀರಾ? ಪಾಸ್ ಆಗಿರೋ ಪಾರ್ಟಿಗಳು ಕೇಳಿದ್ರೆ ಇದು ಫೇಲ್ ಆಗಿರೋ ಪಾರ್ಟಿಗೆ ಬಂದಿದ್ದೀರಾ? ಆಕ್ಚುಲಿ ನಿಜವಾಗ್ಲೂ ನಂಗೆ ಶಾಕ್ ಆಗ್ತಿದೆ. ಯಾಕೆ ಅಂತಂದ್ರೆ ಎಂತೆಂದೋ ಪಾರ್ಟಿಗೆ ಹೋಗಿದ್ದೀವಿ, ಎಂತೆಂದೋ ಪಾರ್ಟಿ ಮಾಡಿದೀವಿ. ಇದು ಏನ್ ಫೇಲ್ ಪಾರ್ಟಿ ಕೊಡ್ತಾ ಇರೋದ? ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಇದು ಇವರು ಕಾಂಟ್ರವರ್ಸಿ ಮಾಡ್ಕೊಳಕ್ ಮಾಡ್ತಾರೋ ಪಾರ್ಟಿನ
ಅಥವಾ ಮನಸ್ಸಿಂದ ಮಾಡಿರೋ ಪಾರ್ಟಿನ ಅಂತ ನನಗೆ ಗೊತ್ತಿಲ್ಲ. ಮೆಸೇಜ್ ಅಲ್ಲ ನೀವೇ ಕೇಳ್ಬಿಡಿ. ಮೆಸೇಜ್ ಕೊಡೋಕ್ಕೋಸ್ಕರ ಫೇಲ್ ಆದ್ರೂ ಪಾಸ್ ಆದ್ರೂ ಒಂದ್ ನಿಮಿಷ ಕೇಳಿ. ಫೇಲ್ ಆದ್ರೆ ಎಲ್ಲಾರು ಮನೇಲೂ ಹೊಡಿತಾರೆ ಬಡಿತಾರೆ ಅಂತ ಹೋಗಿ ಎದುರ್ಕೊಂಡು ಮನೆಗೂ ಬರ್ದೆ ಮನೆ ಬಿಟ್ಟು ಹೋಗೋದು, ಸುಸೈಡ್ ಮಾಡ್ಕೊಳ್ಳೋದು, ನೇಣ ಹಾಕೊಳ್ಳೋದು ಮಾಡ್ತಾರೆ. ಯಾಕಂದ್ರೆ ಅಪ್ಪ ಅಮ್ಮಂದ್ರು ಅವ್ರನ್ನ ಓದಿ ಅಂತ ತುಂಬಾ ಹಿಂಸೆ ಕೊಡ್ತಾ ಇರ್ತಾರೆ, ಹೊಡಿಯೋದು ಬಡಿಯೋದು. ನನಗೂ ಹಂಗೆ ಹಿಂಸೆ ಕೊಟ್ಟಿದ್ರು. ಅದಕ್ಕೆ ನನ್ನ ಮಗನ್ ನಮ್ಗೆ ಸಾಕಬಾರ್ದು ಅಂತ ಅದಕ್ಕೆ ಫೇಲ್ ಆಗಿದೆ ಅಂತ ಬಂದು ಹೇಳೋದಕ್ಕೆ ಅವನೇ ಎದುರ್ಕೊಂಡು ಒದ್ದಾಡ್ಕೊಂಡು ಬಿಲೆ ಅಂತ ಆಡ್ತಾ ಇದ್ದ. ನನಗೆ ಬಂದು ಹೇಳಿದ ತಕ್ಷಣ ಏನ್ಬಿಟ್ಟು ಫುಲ್ ಪಾಸ್ ಆದಂಗೆ ಕೈ ಕೊಟ್ಬಿಟ್ಟು ಆಯ್ತು ಒಂದು ವಾರದಲ್ಲಿ ಪಾರ್ಟಿ ಮಾಡ್ತೀನಿ ಅಂದ್ಬಿಟ್ಟು ಒಂದು ವಾರದಲ್ಲಿ ಎಕ್ಸಾಮ್ ಪಾರ್ಟಿ ಬರ್ದು ಫೇಲ್ ಆಗಿರೋದ ನೀವೇ ಕಳ್ಸಿಲ್ವಾ? ನಾನೇ ಕಳಿಸಿದ್ದೆ ಫೇಲ್ ಮಾಡಿ, ನಾನೇ ಶಾರ್ಟೇಜ್ ಮಾಡಿ ಫೇಲ್ ಮಾಡಿಸಿದ್ದೆ. No words. ಫೇಲ್ ಫಾರ್ ಹರ್ಷ, ಪಾಸ್ ಫಾರ್ ಅವರಪ್ಪ. ಓಕೆ, ಫೇಲ್ ಫಾರ್ ಹರ್ಷ, ಫೇಲ್ ಫಾರ್ ಹರ್ಷ, ಪಾಸ್ ಫಾರ್ ಸತೀಶ್ ಸರ್. ಇದಕ್ಕಿಂತ ಹೈಟ್ ಆಗಿಬಿಟ್ಟಿದ್ದಾರೆ ಸರ್. ಸರ್ ನನಗಿಂತ ಹೈಟ್ ಇದ್ದಾನೆ ಸರ್, 19 ವರ್ಷ ಇನ್ನ ನನಗಿಂತ ಹೈಟ್ ಇದ್ದಾನೆ ಸರ್. ಏನು ಫುಡ್ ಏನು ಸರ್ ಇದು? ಫುಡ್ ಇವನಿಗೆ ಅದದು ಪೆಡಿಯಾಶ್ಯೂರ್ ಅನ್ನೋದು 500 ಬಾಟ್ಲು ಖಾಲಿ ಮಾಡಿದೀವಿ ಸರ್. ಎಲ್ಲಾರು 10-15 ಬಾಟ್ಲು ಹಾಕಕ್ಕೆ ಒದ್ದಾಡ್ತಾರೆ. ಚಿಕ್ಕ ಮಗುವಿಂದ ಅವನಿಗೆ ಪೆಡಿಯಾಶ್ಯೂರ್ ಅನ್ನೋದು ಈ ದೊಡ್ಡವನಾದ್ರೂ ತಿನ್ಸಿ ಕೊನೆಗೆ ನನಗಿಂತ ಹೈಟ್ ಆಗಕ್ಕೆ ಸ್ಟಾರ್ಟ್ ಆದಾಗ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ದೆ. ಸರ್ ಇವ್ನು ಇನ್ನೇನಾದ್ರು 7 ಅಡಿ ಆಗ್ಬಿಟ್ರೆ ಆಮೇಲೆ ಹೆಣ್ಣು ಸಿಗಲ್ಲ ಹೀರೋಯಿನ್ ಸಿಗಲ್ಲ ಅನ್ಬಿಟ್ಟು ಆಪರೇಷನ್ ಮಾಡ್ತಾರೆ. ಅಂದ್ರೆ ಹೈಟ್ ಆಗದೆ ಇರಂಗೆ ಬೋನ್ಗೆ ಅದೇನೋ ಕ್ಲಿಪ್ ಹಾಕ್ತಾರಂತೆ. ಅಂದ್ರೆ ಅದು ಬೋನ್ ಇಲ್ಲೇ ಬೆಳೆಯೋದಂತೆ ಮಂಡಿದು, ಅಲ್ಲೇನೋ ಕ್ಲಿಪ್ ಹಾಕ್ತಾರಂತೆ. ಒಂದೊಂದ್ ಕಾಲ್ಗೆ ಎಷ್ಟು 50,000 ಸಾವಿರ ಹೇಳಿದ್ರು. ಅದನ್ನ ಕೊಟ್ಟು ಮಾಡ್ಸಕ್ ಕೊಟ್ಟೋಗಿದ್ದೆ. ಅದೇನಾದ್ರು ಫೇಲ್ ಆಗಿದ್ರೆ ಆಪರೇಷನ್, ಒಂದ್ ಕಾಲ್ ಉದ್ದ ಒಂದ್ ಕಾಲ್ ಚಿಕ್ಕ ಆಗ್ಬಿಟ್ರೆ ಒಂದ್ ಸಕ್ಸಸ್ ಆಗಿರೋದು ಬೆಳಿದೆ, ಒಂದು ಬೆಳೆದ್ಬಿಟ್ಟು ಆಮೇಲೆ ಏರುಪೇರ್ ಆಗುತ್ತೆ ಅಂತ ಯೋಚನೆ ಮಾಡಿ ಅಯ್ಯೋ ಆಗಿದ್ದಾಯ್ತು ಬಿಟ್ಟು ಬಿಡೋಣ ಅಂತ ಬಿಟ್ಟೆ. ಈಗ 19 ವರ್ಷಕ್ಕೆ ಇಷ್ಟು ಬಂದಿದ್ದಾನೆ. ಅಂದ್ರೆ ಕನ್ನಡ ಫಿಲಿಂ ಆಕ್ಟರ್ಸ್ ಅಲ್ಲಿ ಇಷ್ಟು ಹೈಟ್ ಯಾರು ಇಲ್ಲ ಅಂತ ಅನ್ಕೊಳ್ತೀನಿ. ಈಗ 6.3 ಇದ್ದಾನೆ. ಈಗ ನಾನು 6.1, ನನಗಿಂತ 2 ಇಂಚ್ ಉದ್ದ ಇದ್ದಾನೆ. ಸೂಪರ್ ಸರ್. ಥ್ಯಾಂಕ್ ಯು ಸರ್. ಏನಂತ ಹೇಳ್ತೀನಿ? ಇದು ನಮ್ಗೆ ಆಶ್ಚರ್ಯ ಆಯ್ತು. ಯಾಕಮ್ಮ? ಅಲ್ಲ, ಪಾಸ್ ಆಗಿ ಪಾರ್ಟಿ ಕೊಡೋದು ನೋಡಿದ್ವಿ, ಫೇಲ್ ಮಾಡಿಕ್ಕೆ ಪಾರ್ಟಿ ಕೊಡೋದಂದ್ರೆ ನಮ್ಗೆ ಆಶ್ಚರ್ಯ ಆಯ್ತು. ಅದಕ್ಕೆ ನಗು ನಿಮ್ ಊರ್ ಕಡೆ ಹೆಂಗ್ ಮಾಡ್ತಾರ ಫೇಲ್ ಆದ್ರ? ಮನೆ ಬಿಟ್ಟು ಓಡಿಸ್ತಾರ, ಹೊಡಿತಾರ, ಬಡಿತಾರೆ. ಇಲ್ಲಿ ನೋಡಿ ಇವ್ರು ಪಾರ್ಟಿ ಕೊಡತ್ತ. ನೋಡಿ ನೀವು ಹೊಡಿತೀರಾ ಅಂತ ನಾವು ಹೊಡೆಯಲ್ಲ, ಅಷ್ಟು ಉದ್ದಾಗಿ ಸಾಕಿದೀವಿ. ಅವ್ನು ಉದ್ದಾಗಿನ ಹಿಂಗೂ ಹೊಡೆದಿಲ್ಲ ಅವನ್ನ. ಅಲ್ಲೆಲ್ಲ ಒಳಗೆ ಹೇಳ್ತಿದ್ದೆ, ಇವಾಗ ಹಂಗೆ ಸಾಕಿದೀನ. ನನ್ನ ಮಗ ಚೆನ್ನಾಗಿದ್ದಾನ, ಆಗ್ತಾನೆ ಹಿಂಗಾಗಿ ಆ ಲೆವೆಲ್ ಇದಾನ. ನಿಮ್ಮ ಬಾಯಿಂದ ಇವರು ಬಿಗ್ ಬಾಸ್ ಮನೆಯಲ್ಲಿ ಒಂದು ಡೈಲಾಗ್ ಹೊಡಿತಾರೆ. ಅಂದ್ರೆ ಏನೋ ಒಂದು ವಿಷಯ ತಮಾಷೆಗೆ ಅದು ಆಚೆ ಹಾಕಿಲ್ಲ, ಅದನ್ನ ಈಗ ಅವ್ರ ಬಾಯಿಂದ ಹೇಳ್ಸಕ್ಕೋಸ್ಕರ ಹೇಳ್ತೀನಿ. ಯಾಕಂದ್ರೆ ನಾನು ಮೀಡಿಯಾಲೆಲ್ಲ ಇಂಟರ್ವ್ಯೂ ಕೊಟ್ಟಿದ್ದೆ. ಈ ಮನೆಯಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೆ, ಅಕಸ್ಮಾತ್ ನಿಮ್ ಮಗಳಿದ್ರೆ ಯಾರಿಗೆ ಗಂಡು ಕೊಡ್ತೀರಾ ಅಂತ ಕೇಳಿದಾಗ ಯಾರಿಗೆ ಹೇಳ್ತಾರೆ ಅವ್ರ ಬಾಯಿಂದಾನೆ ಹೇಳ್ತಾರೆ. ಮಗಳಿದ್ರ ಇವ್ರಿಗೆ ಕೊಟ್ಟಿದ್ದಾರೆ, ಹೇಳಿದ್ರು ಒಳಗಿದ್ರೆ ಹೇಳಿದ್ರು. ನಾನು ಆಚೆ ಇಂಟರ್ವ್ಯೂ ಮಾಡಿದ್ದೆ. ಮಗಳು ಕೊಟ್ಟಿದ್ದಾರೆ. ಯಾಕಂದ್ರೆ ಅಷ್ಟು ಡೀಸೆಂಟ್ ಆಗಿ ಒಬಿಡಿಯಂಟ್ ಆಗಿದ್ರೆ ಅವ್ರನ್ನೇ ಕೇಳಿ. ಒಂದು ಕೆಲಸ ಮಾಡೋದಾಗ್ಲಿ ಇದಾಗ್ಲಿ, ಏನೋ ಸ್ನಾನ ಮಾಡ್ಕೊ ಬಂದ್ರೆ ಆಫೀಸರ್ ಅಂತ ಕರೀತಾ ಇದ್ರು. ಅದೇನೇನ್ ಮೇಡಮ್ ನಿಮ್ ಬಾಯಿಂದ ಹೇಳಿ. ಸರ್ ಇವತ್ತು ಅವ್ರ ಮಗ ಫೇಲ್ ಆಗಿರೋದಕ್ಕೆ ಪಾರ್ಟಿ ಕೊಡ್ತಾರೆ ಕರಿಬಸವ್ ಸರ್, ಏನ್ ಹೇಳ್ತೀರಾ ಸರ್? ಸರ್ ನೋಡಿ, ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ್ಲೂ ಹೇಳ್ತಾರೆ ಅವರು, ನಮ್ಮ ಸತೀಶ್ ಕಡಬ ಸರ್, ನನ್ನ ಮಗ ಏನಾದ್ರು ಬೈ ಚಾನ್ಸ್ ಫೇಲ್ ಆದ್ರೆ ನಾನು ಪಾರ್ಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. ಅವರು ಇವತ್ತು ನುಡಿದಂತೆ ನಡೆದಿದ್ದಾರೆ. ಇನ್ನೊಂದು, ಅವರು ಫೇಲ್ ಆಗಿರ್ಬೋದು, ಬಟ್ ಜೀವನದ ಪರೀಕ್ಷೆಯಲ್ಲಿ ಸತೀಶ್ ಕಡಬ ಸರ್ ಅವರು ಪಾಸ್ ಆಗ್ತಾ ಇದ್ದಾರೆ. ಹೆಂಗೆ ಅಂತ ಕೇಳ್ತೀರಾ? ಪ್ರತಿದಿನ ಏನಾದ್ರೂ ಒಂದು ವಿಚಾರಗಳನ್ನ ಅವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಅವರ ಒಂದು ವಿಚಾರಗಳನ್ನ ಹೇಳ್ತಾ ಹೋಗ್ತಾರೆ. ಪ್ರತಿಯೊಬ್ಬರಿಗೂ ಆ ಒಂದು ಅವ್ರು ಹೇಳ್ತಕ್ಕಂಥ ಒಂದು ವಿಷಯನ ಎಲ್ಲರೂ ಟ್ರೋಲ್ ಮಾಡ್ತಾರೆ. ಇವ್ರು ಹೇಳ್ತಕ್ಕಂಥ ವಿಷಯಗಳನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಬ್ಬರಿಗೂ ಇವರು ಪರೀಕ್ಷೆಗೆ ಒಳಪಡಿಸ್ಬಿಟ್ಟು ತಾವು ಜೀವನದ ಪರೀಕ್ಷೆಯಲ್ಲಿ ಪಾಸ್ ಆಗ್ತಾ ಇದ್ದಾರೆ ನಮ್ಮ ಸತೀಶ್ ಕಾಡಬಂ ಸರ್. ಇದು ವಿಶೇಷ. ಯಾಕಂದ್ರೆ ನೀವೆಲ್ಲ ಅನ್ಕೊಂಡಿರ್ಬೋದು, ಏನಪ್ಪಾ ಇವರು ಫೇಲ್ ಆದ್ರೂ ಪಾರ್ಟಿ ಕೊಡ್ತಿದಾರೆ ಅಂತಂದು. ಆದ್ರೆ ಫೇಲ್ ಆದ್ರೂ ಪಾರ್ಟಿ ಕೊಡ್ತಿದಾರೆ ಅಂತಂದ್ರೆ ಅವರು ಮುಂದಿನ ಜೀವನದ ಭವಿಷ್ಯ ಉಜ್ವಲವಾಗಿರ್ಲಿ. ಗುಡ್ ನ್ಯೂಸ್ ಏನಂದ್ರೆ ಝೀ ಅಲ್ಲಿ ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿದ್ದಾನೆ.
ಇವಾಗ ಅದು ಒಂದು 3-4 ಮಂತ್ಸ್ ಆಚೆ ಹೋಗ್ಬೇಕಾಗತ್ತೆ, ಇಂಡಿಯಾ ಬಿಟ್ಟು ಆಚೆನೋ ಇಲ್ಲ ಇಂಡಿಯಾ ಒಳಗೆ ಮಾಡ್ತಾರೋ ಗೊತ್ತಿಲ್ಲ, ಆಚೆ ಅದು ಶೂಟ್ಗೆ ಹೋಗ್ಬೇಕಾಗತ್ತೆ. ಅವಾಗ ಏನಂದ್ರೆ ಓದ್ತಾ ಇದ್ರೆ ಅವಾಗ ಕಳ್ಸಕ್ಕೆ ಹೊಟ್ಟೆ ಉರಿಯುತ್ತೆ. ಅವ್ನು ಓದ್ತಾ ಇದ್ದಾನೆ, ಅಯ್ಯೋ ಹಿಂಗಪ್ಪ ಕಾಲೇಜ್ನ ಲೈಫ್ ಹಾಳು ಮಾಡ್ಬಿಟ್ಟು ಕಳ್ಸೋದು ಅಂತ. ಇವಾಗ ಅವನಾಗವನೇ ಫೇಲ್ ಆದ 4 ಸಬ್ಜೆಕ್ಟ್, ಆ ಖುಷಿಗೆ ಇವಾಗ ನಾನು ಎಲ್ಲಿ ಬೇಕಾದ್ರೂ ಬಿಡ್ಬೋದು ಅವನ್ನ. ಈಗ ರಿಯಾಲಿಟಿ ಶೋಗೂ ಕಳಿಸ್ತಾ ಇದ್ದೀನಿ, ಅದರಿಂದ ಬರ್ತಿದಂಗೆ ಅನುಪಮ್ ಖೇರ್ದು ಆಕ್ಟಿಂಗ್ ಕ್ಲಾಸ್ ಬಾಂಬೆಗೆ ಹಾಕ್ಬಿಟ್ಟು ಟ್ರೈನಿಂಗ್ ಮಾಡಿ ಅದೆಲ್ಲ ಆಗ್ತಿದಂಗೆ. ಅಂದ್ರೆ ಇವೊಂದು ಸ್ಟೇಜ್ ಫಿಯರ್ ಅನ್ನೋದಿದೆ, ಅದೆಲ್ಲ ಈಗ ರಿಯಾಲಿಟಿ ಶೋಗೆ ಹೋದ್ರೆ ಹೊಟ್ಟೋಗುತ್ತೆ. ಅದಾಗಿ ಆಚೆ ಬರ್ತಿದಂಗೆ ನಾನು ಒಂದು 6 ಮಂತ್ಸ್ ಅಲ್ಲಿ ಕೋರ್ಸ್ ಮಾಡಿಸ್ಬಿಟ್ಟು ಆಮೇಲೆ ಅವನ್ನ ಕನ್ನಡ, ತೆಲುಗು ಆಮೇಲೆ ಹಿಂದಿ 3 ಲ್ಯಾಂಗ್ವೇಜ್ ಅಲ್ಲಿ ಅವನ್ನ ದೊಡ್ಡ ಮಟ್ಟದಲ್ಲಿ ಲಾಂಚ್ ಮಾಡ್ಬೇಕಂತ ಇದೆ. ಸರ್ ನೀವು ಅಂದ್ರೆ ಇಂಡಿಯಾದ ಟಾಪ್ 2 ಹೀರೋನಾಗಿ ಮಾಡ್ತೀನಿ ಮಗನ್ ಅಂತ ಹೇಳಿದ್ರಿ. ಈಗ ರಿಯಾಲಿಟಿ ಶೋ ಕಳಿಸ್ತಿರೋದು ರೀಸನ್ ಏನಕ್ಕೆ? ಸೆಲೆಕ್ಟ್ ಆಗಿದ್ದಾನೆ ಸರ್, ಅದಕ್ಕೆ ಸರ್ ಸೆಲೆಕ್ಟ್ ಆಗಿದ್ದಾನೆ. ಅದರಲ್ಲಿ ಸ್ವಲ್ಪ ಜನ ನಂಗೆ ಪರಿಚಯ ಇದ್ರು, ಆಡಿಷನ್ ಇತ್ತು 600 ಲೈಟ್ ಆಗಿ ಹೊಟ್ಟೋಯ್ತಾ, ಬ್ಯಾಟ್ರಿ ಹೋಯ್ತಾ, ಫ್ಲಾಶ್ ಎಲ್ಲಿ ಕಟ್ ಆಗಿದ್ದೇನೆ. ಅದೇ ಇಂಡಿಯಾದ ಟಾಪ್ 2 ಹೀರೋನಾಗಿ ಮಾಡ್ತೀನಿ ಮಗನ್ ಅಂತ ಹೇಳಿದ್ರಿ, ರಿಯಾಲಿಟಿ ಶೋಗೆ ಕಳಿಸ್ತಿರೋ ರೀಸನ್ ಏನು ಅಂತ? ಸರ್ ಈಗ ನಾನೊಂದು ಹುಚ್ಚೋ ಇದ್ರು ನ್ಯೂಸ್ ಮಾಡ್ತೀನಿ ಅಂತ ಅಂದಿದ್ದೆ, ಲೆಟ್ರಿಕ್ ತೊಳೆದ್ಬಿಟ್ಟೆ ನ್ಯೂಸ್ ಮಾಡಿದೆ. ಆಮೇಲೆ ಈಗ ಮಗ ಫೇಲ್ ಆದ್ರೆ ಪಾರ್ಟಿ ಕೊಡಿಸ್ತೀನಿ ಅಂದಿದ್ದೆ, ಅವತ್ತು ಒಂದು ಎಕ್ಸಾಮೇ ಇನ್ನು ಬರೀತಾ ಇದ್ದ, ಆ ಟೈಮಲ್ಲೇ ಹೇಳಿದ್ದೆ. ಫೇಲ್ ಆಗಿದ್ಕೆ ಒಂದು ಪಾರ್ಟಿ ಕೊಡಿಸ್ತಾ ಇದೀನಿ ಅಂದ್ರೆ, ಮಗನ್ ಇಂಡಿಯಾಗೆ ನಂಬರ್ 2 ಹೀರೋ ಮಾಡ್ತೀನಿ ಅಂದ್ರೆ, ನಾನು ಹೇಳಿದ್ದೆಲ್ಲ ಮಾಡ್ತಾ ಇದೀನಿ ಅಂದ್ರೆ ಅದನ್ನ ನನ್ನ ಕೈಲಿ ಮಾಡೋ ಕೆಪಾಸಿಟಿ ಇಲ್ಲ ಅಂತನ ಸರ್. ಸರ್ ನಾನೊಂದು ಇರುವೆ ಅಷ್ಟು ಈಸಿಯಾಗಿ ಅವನ್ನ ನಂಬರ್ 2 ಹೀರೋ ಇಂಡಿಯಾಗೆ ಮಾಡ್ತೀನಿ ಸರ್. ಎಲ್ಲಾರು ಅರಸಾಹಸ, ಮೆಟ್ಲತ್ತಿ ತುಳಿದಿ, ಸೈಕಲ್ ತುಳಿದಿ ಎಲ್ಲಾ ಮಾಡಿದ್ರು ಅಲ್ಲೇ ಇರ್ತಾರೆ. ನಾನು ಚುಟ್ಕಿ ಹೊಡಿಯಂಗೆ ಸರ್, ಇವತ್ತು ನೈಟೇ ನಾಳೆಯಿಂದ ಅವ್ನು ಸೆಲೆಬ್ರಿಟಿ ಆಗಿರ್ತಾನೆ ಸರ್. ಒಂದು ರಿಯಾಲಿಟಿ ಶೋ ಆಮೇಲೆ ಹೋಗ್ತಾನೆ, ಅದಕ್ಕಿಂತ ಮುಂಚೆ ಬರೀ ಒಂದು ಫೇಲ್ ಆಗಿದ್ದ ಪಾರ್ಟಿಲಿ ಒಂದು ಸೆಲೆಬ್ರಿಟಿ ಆಗಿರ್ತಾನೆ. ಒಂದು ಕೊರಿಯನ್ದು ತೈ ಪಾರ್ಟಿ ಅಂತ ಒಂದು ಪಬ್ಬಲ್ಲಿ ನಡೀತಾ ಇದೆ, ಅಲ್ಲಿ ಇವನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಾರೆ. ಕೊರಿಯನ್ ಸಿಂಗರ್, BTS ಸಿಂಗರ್ ಅಂತಾರೆ, ಅವನ್ ತರ ಇದಾನೆ ಅನ್ಬಿಟ್ಟು ಕೊರಿಯನ್ ಸಿಂಗರ್ ತರ ಇವನ್ನ ಚೀಫ್ ಗೆಸ್ಟ್ ಆಗಿ ಆಗ್ಲೇ 50,000 ರೂಪಾಯಿ, 19 ವರ್ಷ ಹುಡುಗ, 50,000 ರೂಪಾಯಿಗೆ 1 ಅವರ್ಗೆ ಇವ್ನು ಬಂದು ಆ ಪಾರ್ಟಿಗೆ ಬಂದು ಅಟೆಂಡ್ ಮಾಡ್ಬಿಟ್ಟು ಹೋಗ್ಬೇಕು. ಅಂದ್ರೆ ಆ ತರ ಕಾಣಿಸ್ತಾನೆ ಅನ್ಬಿಟ್ಟು ಕೊರಿಯನ್ ಪಾರ್ಟಿ ಅದು. ಅಂದ್ರೆ ಎಲ್ಲ ಚೈನೀಸ್ ಅವರೇ ಇರ್ತಾರೆ ಅವತ್ತು ವೆಗ್ನೆಸ್ಡೇ. ಅದೂನು ನಿಮ್ಗೆಲ್ಲ ಇನ್ವೈಟ್ ಮಾಡ್ತೀನಿ, ಅವತ್ತು ಬನ್ನಿ. ಅವತ್ತು ಇವನೇ ಹೈಲೈಟ್ ಆಗಿರ್ತಾನೆ, ಇವನೇ ಮೇನ್ ಹೀರೋ ಆಗಿರ್ತಾನೆ, ಇವನೇ ಚೀಫ್ ಗೆಸ್ಟ್ ಆಗಿರ್ತಾನೆ. ವರ್ಲ್ಡ್ ರೆಕಾರ್ಡ್ ಇದು, ವರ್ಲ್ಡ್ ರೆಕಾರ್ಡ್ ಬ್ರೇಕ್. ನೆಕ್ಸ್ಟ್ ಇನ್ನ ದೊಡ್ಡ ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಇನ್ನೊಂದು ಗುಡ್ ನ್ಯೂಸ್ ಹೇಳ್ತೀನಿ ಇಷ್ಟರಲ್ಲೇನೆ, ತಿಂಗಳು ವೆಯ್ಟ್ ಮಾಡಿ, ಒಳ್ಳೆ ಗುಡ್ ನ್ಯೂಸ್ ಕೊಡ್ತೀನಿ. ಅವನು ಹೆಂಗ್ ಗೊತ್ತಾ, ಅವನು ಯಾರು ಕರೀತಲ್ಲ, ಯಾರೋ ಒಂದು ಸಣ್ಣದ ಕಡೆನೋ ಫೋಟೋ ಹಾಕಿ ಇದು ಮಾಡಿ ಅಂತ ಕೇಳ್ತಾ ಇರ್ತಾನೆ. ಅವ್ನು ಹೆಂಗೆ ಗೊತ್ತಾ ಅವ್ನು ನಾಟಕ ನೋಡಿ ಹಿಂಗೆ. ಹಲೋ ಬಟ್ಟೆ ಅಂಗಡಿಯವ್ರಾ ಸರ್, ನೀವು 1 ರೂಪಾಯಿ ಕೊಡ್ಬೇಡಿ ಸರ್, ನಿಮ್ಮ ಕಾಲಿಗೆ ಬೀಳ್ತೀನಿ, ಕರೆದಿದ್ದದೇ ಹೆಚ್ಚಿನ ನೀವು 1 ರೂಪಾಯಿ ಕೊಡ್ಬೇಡಿ, 2.5 ಲಕ್ಷ ರೂಪಾಯಿ ಅಂದ್ಬಿಟ್ಟು ನೀವು ನನಗೆ ಹೇಳಿ. ಇವರೆಲ್ಲ ಯೂಟ್ಯೂಬ್ಗಳವರೆಲ್ಲ ಬಂದಿರ್ತಾರೆ ಸರ್, ಅಲ್ಲೇ ರೀಲ್ಸ್ ಮಾಡೋರಲ್ಲ. ನಾನು ಅಲ್ಲಿ ಏನು ಹೇಳ್ತೀನಿ ಗೊತ್ತಾ, 2.5 ಲಕ್ಷ ರೂಪಾಯಿ ಕೊಟ್ಟರು, 3 ಲಕ್ಷ ರೂಪಾಯಿ ಕೊಟ್ಟರು ಅಂತ ನಾನು ಹೇಳ್ತೀನಿ. ನೀವು ನೀವು ಸಾಕು, ಬೇಕಾ ನಾನೇ ನಿಮ್ಗೆ ಒಂದು 50,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. ದೇವರಣೆಗೂ ಸರ್, ನಾನು ಹೇಳೋ ಮತ್ತೆ ಕೇಳ್ರಿ, ನಾನೇ 50,000 ಕೊಟ್ಬಿಡ್ತೀನಿ. ನಂದು ಇದು ಕ್ರಾಸ್ ಬಿಡ್ ನಾಯಿ ಒಂದು ಎತ್ಕೊಂಬರ್ತೀನಿ, ಸುಮ್ಮನೆ ಅಲ್ಲಿ ಶಾಪ್ ಕೊಡ್ತಾ ಇರ್ತೀನಿ, ನೀವು ಸುಮ್ಮನೆ ಹುಮ್ಮಸ್ ಕೊಡಿ ಸಾಕು, 50,000 ರೂಪಾಯಿ ನಾನೇ ಕೊಡ್ತೀನಿ ಆಯಿತಾ. ಮರ್ಯಾದೆ ಮಾತ್ರ ತೆಗಿಬೇಡ, ಸುಮ್ಮನೆ ಬಿಲ್ಡಪ್ ಕೊಡ್ತಾ ಇರ್ರಿ ಅಲ್ಲಿ. ಇದು ಈ ಕೆಲಸ ಮಾಡೋದು ಇವನು. ನಾಚಿಕೆ ಆಗ್ಬೇಕು ಅವ್ನಿಗೆ. 2.5 ಲಕ್ಷ ರೂಪಾಯಿ ಅಂತೆ, 50,000 ಲಕ್ಷ ರೂಪಾಯಿ ಈರಾಗಲೇ ಬಂದು ಹೋಯ್ತಾವ್ರೆ. ಇವನು ನನ್ನ ಮಗನ ದುಡ್ಡಿಗೂ ಬೆಲೆ ಇಲ್ಲ, ಮಾನ ಮರ್ಯಾದೆ ತೆಕ್ಕೊಂಡು ಪ್ರಚಾರ ತಗೊಂತ. ನೀನೇನು ಹೇಳಂತ ಅವ್ರಿ. ಅಯ್ಯೋ ಅದೇನು ಬೈಕ್ ಅಂತವನ ನನ್ನ, ಒಂದೆಲ್ಲ ಒಂದು ಆಚೆಗೆ ತೆಗಿತಾ ಇದ್ದೀನಿ, ಅವ್ನು ಬಾಳ್ತಾ ಇರೋದು. ಅದು ಹೆಂಗೆ ತಿಳ್ಕೊಂತಾನ, ಸ್ಪೋರ್ಟಿವ್ ತಗೊತಾನೆ, ಏನು ದೇವ್ರಿಗೆ ಗೊತ್ತು.